ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬೇಬಿ ಕಾರ್ನ್ ಇತ್ತು, ಸೊ ಬೇಬಿ ಕಾರ್ನಲ್ಲಿ ನಾನು ಕ್ರಿಸ್ಪಿಯಾಗಿ ಇಲ್ಲ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಬೇಬಿ ಕಾರ್ನಲ್ಲಿ ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ರಿ. ಸೊ ನೋಡಿ, ಈ ಥರ ಒಂದರಲ್ಲಿ ಅರ್ಧ ಮಾಡಿ, ಅದರಲ್ಲಿ ಇನ್ನೂ ಅರ್ಧ ಮಾಡಿ 4 ಪೀಸ್ ಮಾಡಿ ಈ ಥರ ಒಂದು ಪ್ಯಾಕ್ ಫುಲ್ ತೊಗೊಂಡ್ರೆ ಇಷ್ಟು ಕಟ್ ಮಾಡ್ಬೋದು. ಸೊ ಇಷ್ಟು ಕಟ್ ಮಾಡಿ ಇಟ್ಕೊಂಡು, ಸೊ ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಬರೋಕ್ಕೆ ಬ್ರೆಡ್ ತೊಗೊಂಬಂದಿದ್ರಿ. ಬ್ರೆಡ್ನೂ ರುಬ್ಬಿ ಫುಲ್ ಪೌಡರ್ ಮಾಡಿ, ನೈಸಾಗಿ ಪೌಡರ್ ಮಾಡಿ ಇಟ್ಕೊಂಡಿದ್ರಿ ಹೀಗೆ. ಸೊ ನೆಕ್ಸ್ಟ್ ಇದಕ್ಕೆ ಒಂದು ಬೌಲ್ ತಗೊಂಡು, ಬೌಲ್ಗೆ 4 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು, ಮೂರು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರು, ಇದಾದಮೇಲೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್, ಮತ್ತು ಇನ್ನೂ 1 ಸ್ಪೂನಷ್ಟು ಗರಂ ಮಸಾಲ, ಮತ್ತು 1/2 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್. ನೆಕ್ಸ್ಟ್ ಇದಕ್ಕೆ ಫ್ರೆಶ್ ಆಗಿ ರುಬ್ಬಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 3 ಸ್ಪೂನ್ ಆಗೋಷ್ಟು ಹಾಕ್ಕೊಂಡು, ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಎಲ್ಲೂ ಗಂಟು ಬರ್ದಂಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಸೊ ಕಟ್ ಮಾಡಿ ಇಟ್ಕೊಂಡಿದ್ದು ಬೇಬಿ ಕಾರ್ನ ತೊಳೆದು ಒಂದು ಬೌಲಲ್ಲಿ ಎತ್ತಿಟ್ಕೊಂಡು, ಅದ್ರ ಪಕ್ಕಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂಥ ಮೈದಾ ಹಿಟ್ಟದು ಎತ್ತಿಟ್ಕೊಂಡು, ಮತ್ತು ಅದ್ರ ಪಕ್ಕಕ್ಕೆ ಬ್ರೆಡ್ಡು ಎತ್ತಿಟ್ಕೊಂಡ್ರಿ, ಯಾಕಂದರೆ ಅಜ್ಜಿ ಅಕ್ಕಿ ಈಸಿ ಆಗುತ್ತೆ ಅಂತ. ಸೊ ಇಲ್ಲಿ ಎಣ್ಣೆನೂ ಕಾಯಕ್ಕಿಟ್ಟು ಒಂದೊಂದಾಗಿ ಅಜ್ಜಿ ಬ್ರೆಡ್ಡಲ್ಲೂ ರೋಲ್ ಮಾಡಿ ಎಣ್ಣೆಲಿ ಬಿಡಬೇಕು. ಒಂದೊಂದಾಗೆ ಬಿಡಬೇಕು, 2-3 ಒಂದೇ ಸಲ ಬಿಡೋಕ್ಕಾಗಲ್ಲ, ಯಾಕಂದರೆ ಒಂದಕ್ಕೊಂದು ಅಂಟ್ಕೊಂಬಿಡುತ್ತೆ. ಮತ್ತು ಹಂಗೆ ಅಂಟ್ಕೊಂಡಾಗ ಬ್ರೆಡ್ಡಲ್ಲಿ ರೋಲ್ ಮಾಡೋಕ್ಕಾಗೋದಿಲ್ಲ. ಸೊ ಒಂದೊಂದಾಗೆ ಬಿಡಬೇಕು. ಸೊ ಇದು ಫುಲ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ವೇಟ್ ಮಾಡಿ. ನೋಡಿ, ಈ ಕಲರ್ ಬರಬೇಕು. ಸೊ ಫುಲ್ಲು ಗೋಲ್ಡನ್ ಬ್ರೌನ್ ಬರೋವರೆಗೂ ವೇಟ್ ಮಾಡಿಬಿಟ್ಟು ನಾನು ಎತ್ಕೊಂಡೆ. ಸೊ ನೋಡಿ, ಇಲ್ಲೇ ಗೊತ್ತಾಗ್ತದೆ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂತ. ನೋಡ್ತಿದ್ದೀರಲ್ಲ, ಸೊ ಕ್ರಿಸ್ಪಿಯಾಗಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇಲ್ಲ ಟೈಮ್ ಪಾಸ್ಗೆ ಇಲ್ಲ ಬೇಜಾರಾದಾಗ ಮಾಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿದೆ. ಇದ್ರ ಜೊತೆ ಮೇನೀಸ್ ಆಗಿ ಇಲ್ಲ ಕೆಚಪ್, ಟೊಮೆಟೊ ಸಾಸ್ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.